ವಿಧಾನ ಪರಿಷತ್ ಅಧಿವೇಶನ ಆರಂಭ ಆಗಿ ಈಗಾಗಲೇ 10 ದಿನ ಕಳೆದು ಹೋಗಿದೆ. ಆದರೂ ಕೂಡ ಮುಖ್ಯ ಸಚೇತಕರ ನೇಮಕ ಮಾಡುವಲ್ಲಿ ಆಡಳಿತ ಪಕ್ಷ ವಿಫಲ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದು ಹುದ್ದೆಗೂ ಕೂಡ ಈಗ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು, ಹುದ್ದೆ ನೀಡುವಲ್ಲಿ ಇನ್ನೂ ಕೂಡ ಮೀನಾಮೇಷ ಎಣಿಸಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದು ಹುದ್ದೆಗೂ ಭಾರಿ ಪೈಪೋಟಿ ಶುರುವಾಗಿದೆ. ಮೊದಲು ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿದ್ದ ಶಾಸಕರು ಮಂತ್ರಿಗಿರಿ ಸಿಗದ ಕಾರಣ ಈಗ ಬೇರೆ ಹುದ್ದೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಕೆಲ ಶಾಸಕರು ಪ್ರಬಲ ನಿಗಮ ಮಂಡಳಿ ಮೇಲೆ ಕಣ್ಣಿಟ್ಟರೆ, ಇನ್ನು ಕೆಲವು ಶಾಸಕರು ಸಂವಿಧಾನಿಕ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇದೇ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿಬಿಟ್ಟಿದೆ. ಮುಖ್ಯ ಸಚೇತಕರ ಹುದ್ದೆಗೆ ಶುರುವಾದ ಡಿಮ್ಯಾಂಡ್. ಯಾರಿಗೆ ಹುದ್ದೆ ನೀಡಬೇಕೆಂದು ನಿರ್ಧರಿಸಿದ ಹೈಕಮಾಂಡ್. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸ್ಥಾನಕ್ಕೆ ತೀವ್ರ ಪೈಪೋಟಿ ಶುರುವಾಗಿದೆ. ಎಂಎಲ್ಸಿ ನಾಗರಾಜ್ ಯಾದವ್, ಮಂಜುನಾಥ್ ಭಂಡಾರಿ, ಐವಾನ್ ಡಿಸೋಜಾ, ವಸಂತ್ ಕುಮಾರ್ ನಡುವೆ ಕದನ ಜೋರಾಗಿದೆ. ನಾವು ಇಲ್ಲಿವರೆಗೆ ಯಾವುದೇ ಸ್ಥಾನವನ್ನ ನಮಗೆ ಕೊಡಬೇಕು ಅಂತ ನಾವು ಇವತ್ತಿನವರೆಗೂ ಕೇಳಿದವರಲ್ಲ. ಹಾಗಾಗಿ ಮುಂದೆನೂ ಸಹ ನಾವು ಕೇಳೋದಿಲ್ಲ. ನಮ್ಮ ಅಭಿಪ್ರಾಯಗಳನ್ನು ನಮ್ಮ ನಾಯಕರುಗಳಲ್ಲಿ ನಾವು ತಿಳಿಸ್ತಾ ಇರ್ತೀವಿ. ನಾಯಕರುಗಳು ಹೈಕಮಾಂಡ್ನವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಹೊರತು ನಾವು ಯಾವುದೇ ಪೈಪೋಟಿಗಳಲ್ಲಿ ಇಲ್ಲ ಸರ್. ಇನ್ನು ನೂತನ ಸರ್ಕಾರ ರಚನೆಯಾಗಿ 3 ತಿಂಗಳು ತುಂಬುತ್ತಾ ಇದೆ. ಸದನ ಆರಂಭವಾಗಿ ಈಗಾಗಲೇ 10 ದಿನಗಳು ಕಳೆದು ಹೋಗಿವೆ. ಆದರೂ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸ್ಥಾನ ಭರ್ತಿ ಮಾಡಲು ಆಗುತ್ತಿಲ್ಲ. ಸಭಾಪತಿಗೆ ಪೂರಕವಾಗಿ ಕೆಲಸ ಮಾಡುವ ಈ ಸ್ಥಾನ ಖಾಲಿ ಇರುವುದರಿಂದ ಕಲಾಪ ಸುಗಮವಾಗಿ ನಡೆಯಲು ಅಡ್ಡಿಯಾಗ್ತಾ ಇದೆ. ಇನ್ನು ಸಂಪುಟ ವಿಸ್ತರಣೆ ವೇಳೆ ಕೆಲವು ಎಂಎಲ್ಸಿಗಳಿಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಹೀಗಾಗಿ ಸಚಿವ ಸ್ಥಾನ ಸಿಗದ ಪ್ರಮುಖರಿಗೆ ಸಚೇತಕ ಸ್ಥಾನ ನೀಡಬೇಕು ಅಂತ ಇರಾದೆ ಹೈಕಮಾಂಡ್ ನಾಯಕರದಾಗಿದೆ. ಹೇಗೆ ಸಭಾನಾಯಕರು ಮುಖ್ಯ ಆಗ್ತಾರೋ ಅದೇ ರೀತಿ ಚೀಫ್ ವಿಪ್ ಮುಖ್ಯ ಆಗ್ತದೆ. ವಿಶೇಷವಾಗಿ ಆಡಳಿತ ಪಕ್ಷದಲ್ಲಿ ಸಚೇತಕರಾಗಿ ವಿರೋಧ ಪಕ್ಷವನ್ನು ಕಟ್ಟಾಕ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಯಾರು ಅದ್ರ ಬಗ್ಗೆ ಹೋಂವರ್ಕ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿ ಈ ಕೋಮುವಾದಿಗಳನ್ನ ನಾವು ಕಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರ ಸಚೇತಕರು ಮಾಡ್ತಕ್ಕಂಥ ಕೆಲಸ ಅದು ಮಾಡಬೇಕಾಗಿತ್ತು, ಇನ್ನು ಮಾಡಿಲ್ಲ ಅಂತಕ್ಕಂಥದ್ದು ನಮ್ಗೆ ಕೂಡ ಬೇಸರ ಇರತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ಹಲವು ಪರಿಷತ್ನ ಸದಸ್ಯರು ತಮಗೆ ಸಚೇತಕ ಸ್ಥಾನವನ್ನು ನೀಡುವಂತೆ ಮನವಿ ಮಾಡಿದ್ದಾರೆ. ಆದರೆ ತೀವ್ರ ಪೈಪೋಟಿ ಇರುವ ಕಾರಣ ಅಧಿವೇಶನ ಆರಂಭವಾಗಿದ್ದರೂ ಹುದ್ದೆ ನೀಡಲು ದೆಹಲಿ ನಾಯಕರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮುಖ್ಯ ಸಚೇತಕ ಸ್ಥಾನ ಭರ್ತಿ ವಿಳಂಬವಾಗ್ತಾ ಇದೆ.